ಸಾವಿರಾರು ಭಕ್ತಾದಿಗಳ ಜಯಘೋಷದೊಂದಿಗೆ ಜರುಗಿದ ಮಂಗಳೇಶ್ವರ ರಥೋತ್ಸವ. ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ಮಂಗಳೇಶ್ವರ ಮಹಾರಥೋತ್ಸವವು ಗುರುವಾರ ಸಾಯಂಕಾಲ 5 ಗಂಟೆಗೆ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳ ಜಯಘೋಷದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಗ್ರಾಮದ ಆರಾಧ್ಯ ದೈವ ಮಂಗಳೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ, ವಿಧಿವಿಧಾನ, ರುದ್ರಾಭಿಷೇಕ ಕಾರ್ಯಕ್ರಮಗಳು ಜರುಗಿದವು. ಜಾತ್ರೆ ನಿಮಿತ್ತ 20/2/2026 ರಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ದಿನಾಂಕ 26/2/2026 ರಂದು ಮಂಗಳೇಶ್ವರನಿಗೆ ಅಭಿಷೇಕ, ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಮಂಗಳೇಶ್ವರ ರಥೋತ್ಸವಕ್ಕೆ ಉತ್ತುತ್ತಿ, ಬಾಳೆಹಣ್ಣು ಸಮರ್ಪಿಸಿ ಭಕ್ತಿ ಮೆರೆದರು. ಈ ಸಂದರ್ಭದಲ್ಲಿ ಶೇಖರ ಗೌಡರ್, ಮಾಲಿ ಪಾಟೀಲ್, ಶೇಖರ್ ಗೌಡರ್, ಪೊಲೀಸ್ ಪಾಟೀಲ್, ಸಿದ್ದನಗೌಡರ್, ಕೀರ್ತಗೌಡರ್, ಮಲ್ಲಪ್ಪ, ಶಿವಸಿಂಪರ್, ವಿಶ್ವನಾಥ್, ಮರಿ ಬಸಪ್ಪನವರ್, ಎಂ.ಬಿ. ಅಳವಂಡಿ, ನೀಲನಗೌಡ, ಪೊಲೀಸ್ ಪಾಟೀಲ್, ರೇವಣಸಿದ್ದಯ್ಯ ಹಿರೇಮಠ, ಅಶೋಕ್ ತೋಟದ, ಎಂ.ಎ. ದೇಸಾಯಿ, ಶರಣಪ್ಪ ಹ್ಯಾಟಿ, ಪ್ರಶಾಂತ್ ಅಳವಂಡಿ, ಶರಣಗೌಡ ಓಜನಹಳ್ಳಿ, ವಿರೂಪಾಕ್ಷಪ್ಪ ಮಹಾಂತ್, ಈರಣ್ಣ ಹಳ್ಳಿಕೇರೆ, ವೀರಭದ್ರಪ್ಪ ಸುಂಕದ, ಮೃತ್ಯುಂಜಯ ಪಾಟೀಲ್, ರುದ್ರಗೌಡರ್ ಪಾಟೀಲ್, ಈಶಪ್ಪ ಹೋಗಾರ್, ಮಂಜುನಾಥ್ ಹೋಗಾರ್, ಮಂಗಳೇಶ ತೊದಲರ್, ಈರಣ್ಣ ಎಮ್ಮಿ, ಜಗದೀಶ್ ಯಮಚಗಿ, ಮುದುಕಪ್ಪ ಉಮ್ಮಚಗಿ, ಮುದುಕಪ್ಪ ಬ್ಯಾಳಿ, ಮೈಲಾರಪ್ಪ ಹ್ಯಾಟಿ, ಶಿವಣ್ಣ ಕಂದಗಲ್, ಬಸಪ್ಪ ಕರಡಿ ಸೇರಿದಂತೆ ಗ್ರಾಮದ ಸರ್ವ ಸದ್ಭಕ್ತರು, ಮುಖಂಡರು, ಹಿರಿಯರು, ದೇವಸ್ಥಾನ ಸಮಿತಿಯವರು, ವಿವಿಧ ಯುವಕ ಸಂಘಟನೆಗಳು, ಮಹಿಳಾ ಸಂಘದವರು ಹಾಜರಿದ್ದರು. ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅವಘಡಗಳು ಜರುಗದಂತೆ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕುಕನೂರು ಠಾಣೆಯ ಪಿಎಸ್ಐಟಿ ಗುರುರಾಜ್ ಹಾಗೂ ಬೇವೂರು ಠಾಣೆಯ ಎಸ್ಪಿ ನಾಯಕ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಶ್ರೀ ಮಂಗಳೇಶ್ವರ ಗ್ರಾಮ ದೇವತೆಯಾದ ಜಾತ್ರೆಯು ಇಂದು ಸಾಯಂಕಾಲ 5:30 ಗಂಟೆಗೆ ಪ್ರಾರಂಭವಾಗಿ 6:40ಕ್ಕೆ ಮುಕ್ತಾಯಗೊಂಡಿದೆ. ಸಾಕಷ್ಟು ಜನ ಪರಿಸರದಿಂದ ಸುತ್ತಮುತ್ತಲಿನ ಹಳ್ಳಿ ಜನರು, ಅಲ್ಲಿಂದ ಗ್ರಾಮದ ಹಿರಿಯರು ಎಲ್ಲ ಸೇರಿ ವೈಭವದಿಂದ ಇವತ್ತಿನ ಜಾತ್ರೆ ಜರುಗಿದ್ದು ಬಹಳ ಸಂತೋಷ. ಇದು ಜಾತ್ರೆಯ ವೈಭವದಂದರೆ 2ನೇ ಪುಲಕೇಶಿ ಚಿಕ್ಕಪ್ಪ ಮಂಗೇಶ್ ಅಂತ ಒಬ್ಬ ರಾಜ ಇದ್ದ. ಈ ರಾಜೆಯಲ್ಲಿ ಇಲ್ಲಿ 5 ಗ್ರಾಮ ಕೂಡಿ ಇದು ಮಂಗಳೂರಾಗಿದೆ. ಬಾಲಾಪುರ, ಅಂಬ್ಳಿ, ಕಂಬ್ಳಿ, ಮಂಗಳೂರು ಮತ್ತು ಇನ್ನೊಂದು ಬೆಸದಾರ ಬಾಲಾಪುರ ಮತ್ತೊಂದು ಇದೆ. 5 ಹಳ್ಳಿ ಕೂಡಿ ಈ ಗ್ರಾಮ ದೊಡ್ಡದಾಗಿ ಬೆಳೆದಿದೆ. ಈ ಗ್ರಾಮ ವಿಜೃಂಭಣೆಯಿಂದ ಇದಕ್ಕೆ ಎಲ್ಲ ಜಾತಿ ಬೇರೆ ಇಲ್ಲದ ಎಲ್ಲ ಜನಾಂಗದವರು ಒಕ್ಕಟ್ಟಾಗಿ ಎಲ್ಲರೂ ತನುಮನದಿಂದ ಸಹಾಯ ಮಾಡೋದ್ರ ಜೊತೆಗೆ ಅನ್ನ ಸತ್ರ 5 ದಿವಸ ನಡೀತದೆ. ಅಲ್ಲಿನ ಸಾರ್ವಜನಿಕ ಊಟದ ವ್ಯವಸ್ಥೆ ಕೂಡ ಕೊನೆಯ ದಿನ 5ನೇ ದಿವಸ ಪ್ರಾರಂಭವಾಗ್ತದೆ. ಈ ಜಾತ್ರೆ ವೈಶಿಷ್ಟ್ಯ ಏನೆಂದರೆ ಇದು ಹಿಂದೆ ಕಾಲ್ಪನಿಕ, ಅದು ನನಗೇನು ಅಧಿಕೃತ ದಾಖಲೆ ಅಲ್ಲ. ಅಲ್ಲಿ ಹುತ್ತಿತ್ತು, ಹುತ್ತಿಗೆ ಆಕಳು ಬಂದು ಅಲ್ಲಿ ಹಾಲು ಕರಿಯೋದನ್ನು ನೋಡಿ ಒಬ್ಬ ದನಕಾಯಿ ಮನುಷ್ಯ ಊರಿಗೆ ಗ್ರಾಮದ ಹಿರಿಯರಿಗೆ ತಿಳಿಸಿದ ನಂತರ ಆ ಗ್ರಾಮದ ಹಿರಿಯರೆಲ್ಲರೂ ಹೋಗಿ ನೋಡಿದರೆ ಅಲ್ಲೆಲ್ಲ ಆಕಳ ಕರೆಯೋದು ಸತ್ಯ ಅಂತ ಕಂಡುಹಿಡಿದು ಆ ದೇವಸ್ಥಾನ ಜೀರ್ಣೋದ್ಧಾರಕ ಮುಂದಾದರು ಅಂತೇಳಿ ಹಿನ್ನೆಲೆ ಇತಿಹಾಸ. ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಇನ್ನು ಮುಂದಾದರೂ ಇದೇ ರೀತಿಯಾಗಿ ಎಲ್ಲರೂ ಸಹಕಾರವಂತ ನೋಡೋದ್ರಿಂದ ಸಹಾಯ ಮಾಡಿ ಒಳ್ಳೆಯ ರೀತಿಯಿಂದ ಜಾತ್ರೆ ಜರುಗಕ್ಕೆ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಂಗಳೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಅಂದರೆ ಇಲ್ಲಿ ತನು ಮನ ಧನ ಸಹಾಯದೊಂದಿಗೆ ಪ್ರತಿಯೊಂದು ಸಮಾಜದ ಬಂಧು ಬಾಂಧವರು ಒಗ್ಗಟ್ಟಾಗಿ ಈ ಒಂದು ಜಾತ್ರೆ ನೆರವೇರಿಸಿರುವುದರಿಂದ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಯಿತು. 5 ದಿನಗಳ ಕಾಲ ಉಚ್ಚಯ ಮೆರವಣಿಗೆ, ತದನಂತರ ದೇವರ ಲಗ್ನ, ನಂತರ ಇವತ್ತಿನ ರಥೋತ್ಸವ, ನಾಳೆ ಬಿಟ್ಟು ನಾಡಿದ್ದು ಅಂದರೆ ಶನಿವಾರ ದಿವಸ ಮತ್ತೆ ಪಾರ್ವತಮ್ಮನ್ನ ಗಂಡನ ಮನೆಗೆ ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಮತ್ತು ಅಕ್ಕಪಕ್ಕ ಗ್ರಾಮದಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಹಿರಿಯರಿಗೂ ಮತ್ತು ಯುವ ಮಿತ್ರರಿಗೂ ಮತ್ತು ಅಕ್ಕ ತಂಗಿಯರಿಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡೋದಕ್ಕೆ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಗ್ರಾಮದ ವತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀ ಮಂಗಳೇಶ್ವರ ದೇವಸ್ಥಾನದ ಮಂಗಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ತರಗತಿಯಲ್ಲಿ ಮಂಗಳೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನೆರವೇರಿತು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಭಜನಾ ಮಂಡಳಿಗಳು ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ.
ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಉದ್ಭವಗೊಂಡಂಥ ಮಂಗಳೇಶ್ವರ ಮೂರ್ತಿಯ ಅತ್ಯುತ್ತಮ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಹಾಗೂ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಕ್ಕೆ ಬಹಳ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಶ್ರೀ ಜಾತ್ರೆ ಮಂಗಳೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ 19ನೇ ವರ್ಷದ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಸದ್ಭಕ್ತರು 7 ಗಂಟೆಗೆ ಸರಿಯಾಗಿ ಕಲ್ಯಾಣ ಮಂಟಪದ ಹತ್ರ ಭಾಗವಹಿಸೋಕೆ ತಮ್ಮಲ್ಲಿ ವಿನಂತಿ. ಇವತ್ತೇನು ನಮ್ಮ ಮಂಗಳೂರಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಮಂಗಳೇಶ್ವರನ ಮಹಾರಥೋತ್ಸವದ ನಮ್ಮ ಮಂಗಳೂರಿನ ಎಲ್ಲ ನಮ್ಮ ಸದ್ಭಕ್ತರ ಸಮ್ಮುಖದಲ್ಲಿ ಭಾಳ ವರ್ಜನೆಯಿಂದ ಭಾಳ ವೈಭವದಿಂದ ಎಲ್ಲ ಸಮಾಜದ ಬಾಂಧವರ ಭಾವೈಕ್ಯತೆ ಮೀರುವಂಥ ಇವತ್ತು ನಮ್ಮ ಮಂಗಳೇಶ್ವರನ ಮಹಾರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಸಡಗರ ಸಂಭ್ರಮದಿಂದ ಮಹಾರಥೋತ್ಸವವನ್ನು ಜರುಗಿದು. ಈ ಮಹಾರಥೋತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಭಾಗದವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸರ್ವ ಎಲ್ಲ ಯುವಕ ಮಿತ್ರರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ಮತ್ತೆ ಒಂದು ಜನ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ನಮ್ಮ ಮಂಗಳೂರಿನ ಎಲ್ಲ ನನ್ನ ಸದ್ಭಕ್ತರ ಹೃದಯದ ಪರವಾಗಿ ಅವರೆಲ್ಲರೂ ಕೂಡ ಒಂದು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಶಾಂತಿವಾಗಿ ಕಾಪಾಡಿಕೊಂಡು ಮಂಗಳೇಶ್ವರನ ಪ್ರಸಾದವನ್ನು ಸ್ವೀಕರಿಸುವ ಮುಖಾಂತರ ಆ ಮಂಗಳೇಶ್ವರನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕಾಗಿ ಹಂಚಿಕೊಳ್ಳುತ್ತಾರೆ.